ಅಮ್ಮ, ಸಣ್ಣ ವಿಷಯನ ಯಾಕಮ್ಮ ಇಷ್ಟು ದೊಡ್ಡದು ಮಾಡ್ತಾ ಇದ್ಯಾ? ನಿನ್ ಪ್ರಶ್ನೆ ಕೇಳ್ತಿರೋದು ನೋಡಿದ್ರೆ ನಾವೇನೋ ಕೊಲೆ ಮಾಡಿ ಬಂದಿರೋ ತರ ಆಗ್ತಾ ಇದೆ. ಯಾವಾಗ ನೋಡಿದ್ರು ಮಾತ್ಗೂ ಹಿರಿಮಗ ಅಂತೀಯ. ಹಿರಿಮಗನ್ ತರ ಯಾವ ತರ ನೋಡ್ಕೊಂಡಿದ್ಯಾ ನನ್ನ? ಸಾಧನ ಹೇಳ್ದಾಗೆ ನನ್ನ ತಮ್ಮ ಮತ್ತೆ ಅವನ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸೋದು ತಪ್ಪ? ಏನಮ್ಮ ಇದ್ರಲ್ಲಿ ತಪ್ಪು? ಏನಿದ್ರಲ್ಲಿ ಅಪರಾಧ? ನೀವೇನಾರು ಅನ್ಕೊಳ್ಳಿಮ್ಮ, ನನ್ನ ತಮ್ಮನ ಜೀವನ ಚೆನ್ನಾಗಿರ್ಬೇಕು ಅಂತ ಈ ನಿರ್ಧಾರ ತಗೊಂಡಿದ್ದೀನಿ. ನೀವು ನೋಡಿದ್ರೆ ಏನೋ ಮಹಾ ಅಪರಾಧ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅದರಲ್ಲಿ ನನ್ಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಸರಿಯಪ್ಪ, ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯಾ. ನೀನು ಇವಾಗ ಅಮ್ಮನ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ ಶುರು ಮಾಡಿದ್ಯಾ, ಅದು ನಿನ್ ಹೆಂಡತಿ ಎದುರುಗಡೆ. ನಾನ್ ನಿನ್ನ ಕಲ್ಸಕ್ಕಾಗ್ದೇ ಇರೋ ಪಾಠನ ಬರೀ 15 ವರ್ಷಕ್ಕೆ ನಿನ್ನ ಹೆಂಡತಿ ನಿನಗ್ ಕಲ್ಸ್ಕೊಟ್ಬಿಟ್ಲಲ್ಲಪ್ಪ. ಅಮ್ಮ, ಅಬ್ಬಬ್ಬಬ್ಬಬ್ಬಬ್ಬ, ಇವಳು ಸಾಮಾನ್ಯವಾದ ಮೇಷ್ಟ್ರು ಅಲ್ಲಪ್ಪ. ಇರ್ಲಿ ಕಣೋ, ನಾನು ಮಾತಾಡಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಯಾರಿಗೆ ಹೇಳ್ಬೇಕೋ ಹೇಳ್ತೀನಿ, ಅವ್ರು ಕೇಳಿದ್ರೆ ಎಲ್ಲ ಸರಿಯಾಗಿರತ್ತೆ. ಸುಮ್ನೆ ಮಾತಾಡ್ತಾನೆ. ಹಾ ಅಮ್ಮ, ಫೋನ್ಗಿನೆಲ್ಲ ಯಾಕೆ ಮಾಡ್ತೀರಾ? ಹಲೋ ಅಮ್ಮ. ಸುಶಾಂತ, ಹೇಳಮ್ಮ. ನಿನಗ್ ವಿಷಯ ಗೊತ್ತೇನಪ್ಪ? ವೀರಣ್ಣನ್ ತಂಗಿ ಅರ್ಚನಾ ನಮ್ಮನೆಗ್ ಬಂದಿದ್ದು ಕಣಪ್ಪ. ನಿಮ್ಮಣ್ಣ, ಅತ್ತಿಗೆ, ಈ ರತ್ನಮ್ಮ 3 ಜನ ಸೇರ್ಕೊಂಡು ಅರ್ಚನನ್ನ ನಿನಗ್ ತಂದ್ಕೋಬೇಕು ಅಂತ ಹೊರಟಿದಾರಪ್ಪ. ಮದ್ವೆ ಮಾತುಕತೆ ಮಾಡಕ್ ಹೋಗಿದ್ರಂತೆ ದೊಡ್ಡವರು. ಎಲ್ಲಿದ್ಯಪ್ಪ ನೀನು ಮಗನೇ? ನಾನು ಕೇಳಿದ್ರೆ ಇವರಿಗೆ ತಪ್ಪಂತೆ. ನೀನು ಬಾ, ನೀನೇ ಕೇಳು. ಬಂದದೇನ್ ಕೇಳ್ಬೇಕೋ ಕೇಳು, ಉತ್ತರ ಕೊಡ್ತಾರೆ. ಅಮ್ಮ, ನನಗೂ ವೀರಣ್ಣ ಅವರು ಆಗ್ಲೇ ಕಾಲ್ ಮಾಡಿದ್ರು. ಏನ್ ಹೇಳ್ತಾ ಇದ್ಯೋ? ವೀರಣ್ಣ ನಿನಗೆ ಯಾವಾಗ ಫೋನ್ ಮಾಡಿದ್ರು? ಇವ್ರು ಯಾರನ್ನ ಕೇಳಿದ್ರು ಬಾಯೇ ಬಿಡ್ತಾ ಇಲ್ಲ ಕಣೋ. ನೀನಾದ್ರೂ ನನಗೆ ಫೋನ್ ಮಾಡಿ ಒಂದು ಮಾತು ಹೇಳ್ಬೋದಾಗಿತ್ತು ತಾನೆ. ಸರಿ, ಎಲ್ಲಿದ್ಯೋ ನನಗೆ ಗೊತ್ತಿಲ್ಲ, ಬೇಗ ಬಾ. ಇವತ್ತು 2ರಲ್ಲಿ 1 ಇತ್ಯರ್ಥ ಆಗ್ಲೇಬೇಕು. ಬಾ. ಸರಿನಮ್ಮ, ಬೇಗ ಬರ್ತೀನಿ. ಬರೋನ್ ಬರ್ತಾನೆ, ಅದೇನ್ ಕೇಳ್ಬೇಕೋ ಕೇಳ್ತಾನೆ. ಕೊಡಿ ಉತ್ತರ. ಏನೋ ಕಣ್ಮುಂದೆ ನಿಂತ್ಕೊಂಡು ನಾಟಕ ನೋಡ್ತಾ ಇದ್ದೀರಾ? ತೊಲಗಿ. ಏನೇನ್ ಸುಳ್ಳು ಹೇಳ್ಬೇಕು, ಏನೇನ್ ನಾಟಕ ಆಡ್ಬೇಕು ಅಂತ ಕೂತ್ಕೊಂಡು ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಹೋಗಿ. ಆಹಾ, ಸರಿಯಾಗಿದ್ದಾರೆ ಒಬ್ಬೊಬ್ರು ಒಂದೊಂದು ಅವತಾರಗಳು. ಅದು ಮಂತ್ರ. ವೀರಣ್ಣ ಅವ್ರು ನನಗೆ ಫೋನ್ ಮಾಡಿದಾಗ ಮುಂದೆ ನೋಡ್ಕೊಂಡು ಸರಿಯಾಗಿ ಗಾಡಿ ಓಡಿಸಿ ಸುಶಾಂತ್. ಇಷ್ಟು ದಿನ ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ. ನೀವಿಷ್ಟು ಒಳ್ಳೆ ನಟ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ನನಗೆ ಗೊತ್ತಿರೋದು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದೀರಾ. ತಪ್ಪು ನಂದು. ಯಾಕೇಳಿ? ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿರತ್ತೆ. ಅಲ್ಲ ಮಂತ್ರ, ಅದು ಇನ್ನು ಎಷ್ಟು ದಿನ ಈ ರೀತಿ ನಾಟಕ ಮಾಡಕ್ ಪ್ಲಾನ್ ಮಾಡಿದ್ದೀರಾ? ಮಂತ್ರ, ನಾನಿರೋ ಸಂದರ್ಭನ ಸನ್ನಿವೇಶನ ಅರ್ಥ ಮಾಡ್ಕೊ. ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ? ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನನ್ನ ಮನಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳೋದೇ ಬೇಡ. ಬರೀ ನಿಮ್ಮ ಮನ್ಸನ್ ಮಾತ್ರ ಅರ್ಥ ಮಾಡ್ಕೊಂಡಿರ್ತೀನಿ. ನೀವೊಬ್ರೇ ಮನುಷ್ಯರಲ್ಲ, ನಿಮ್ ಸುತ್ತ ನಾವು ಬದುಕ್ತಾ ಇದೀವಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದೇನಾಗುತ್ತೋ ಆಗ್ಲಿ, ಗಾಡಿನ ಮುಂದೆ ನೋಡ್ಕೊಂಡು ನೆಟ್ಟಗ್ ಓಡಿಸಿ. ಸಿದ್ದು, ಸಾಧನ, ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ ನನಗೆ. ಒಂಥರ ಸ್ವಾರ್ಥಿಗಳಾಗ್ಬಿಟ್ವ ನಾವು.
ನಾವು ಬರೀ ನಮ್ಮ ಶಾಂತಿ ನಿವಾಸದ ಸುಖ ಸಂತೋಷಕ್ಕೋಸ್ಕರ ಯೋಚನೆ ಮಾಡಿದ್ವಿ. ಇಲ್ಲಿಗೆ ಆ ಹುಡುಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ. ಆ ವೀರಣ್ಣ ಮತ್ತವ್ರ ತಂಗಿ ಅರ್ಚನಾ ಆ ಮನೆಯವ್ರ ಜೊತೆಲಿ ಬಾಂಧವ್ಯ ಬೆಸೀತೀವಿ ಅನ್ನೋ ಭ್ರಮೆಲಿ ಪಾಪ ಆ ಮನುಷ್ಯನ ಪ್ರಾಣಕ್ಕೆ ಸಂಸ್ಕಾರ ತಂದ್ಬಿಟ್ವಿ. ಅಲ್ಲ ಸಿದ್ದು, ಹೀಗಾಗತ್ತೆ ಅಂತ ನಮ್ಗೇನ್ ಗೊತ್ತಿತ್ತು? ನಾವು ಬಯಸಿದ್ ಒಳ್ಳೇದ್ ತಾನೆ. ಹಾಗಂತ ನಾವು ಅಂದ್ಕೊಂಡಿದೀವಿ ಅಷ್ಟೇ. ಆದ್ರೆ ನಾವು ನಿಜವಾಗ್ಲೂ ಬಯಸಿದ್ ಒಳ್ಳೇದಲ್ಲ. ಹೆಣ್ಣೆತ್ತಿ ಎಲ್ರೂ ತಮ್ಮ ಮನೆ ಮಗಳು ಹಂಗಿರ್ಬೇಕು ಹಿಂಗಿರ್ಬೇಕು ಹೆಂಗೆಲ್ಲ ಇರಬೇಕು ಅಂತ ಆಸೆ ಪಡ್ತಾರೆ. ಅಷ್ಟೇ ಯಾಕೆ, ನಮ್ಮ ವರ್ಷ ಇನ್ನೂ ಚಿಕ್ಕವಳು ಸಾಧನಾ. ಅವಳ ಬಗ್ಗೆ ನೀನೇನೇನು ಕನ್ಸ್ಕೊಂಡಿಲ್ಲ? ಅವಳು ಹೇಗೆಲ್ಲ ಇರಬೇಕು ಅಂತ 100 ಸಲ ನನ್ಗೆ ಹೇಳಿದ್ಯಾ. ನಮ್ಮ ಮಗಳ ಬಗ್ಗೆನೇ ನಾವಿಷ್ಟು ಯೋಚನೆ ಮಾಡ್ತೀವಿ. ಆದ್ರೆ ಬೇರೆಯವ್ರ ಮಗಳ ಬಗ್ಗೆ ನಾವ್ ಯೋಚನೆ ಮಾಡ್ಲಿಲ್ವಲ್ಲ ಸಾಧನಾ. ಸಿದ್ದು ಪ್ಲೀಸ್ ನೊಂದ್ಕೋಬೇಡಿ. ಈಗ ಅರ್ಚನಾ ಮನೆಗ್ ಬಂದಾಗ ಸಹಾಯ ಮಾಡ್ದವ್ರು ನೀವೇ ತಾನೆ. ಯಾವತ್ ಸಹಾಯ? ಯಾರು ಯಾರಿಗ್ ಸಹಾಯ ಮಾಡಿದ್ರು ಸಾಧನಾ? ಹಂಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಅವ್ರ ಹತ್ರ ನಮ್ ಸುಶಾಂತ ದುಡ್ಡು ತಗೊಂಡಿದ್ದಾನೆ, ಅದನ್ನ ಅವನ್ ಕೊಡ್ಲಿಲ್ಲ. ಬೇಕಾದ ಸಮಯಕ್ಕೆ ಅವ್ರ ದುಡ್ಡನ್ನ ನಾನ್ ಕೊಟ್ಟೆ ಅಷ್ಟೇ. ಅದು ಸಹಾಯ ಅಲ್ಲ, ಮನುಷ್ಯನ ಸಹಜವಾದ ಧರ್ಮ. ಸಿದ್ದು, ಈಗ ನಾನ್ ಹೇಳೋದಿಕ್ ಬಂದಿರೋ ವಿಷಯ ಬೇರೆ. ಇಷ್ಟೋ ತನಕ ನೀವ್ ಹೇಳಿದ್ದೆಲ್ಲ ನಡೆದು ಮುಗ್ದೋಗಿದೆ. ಅದನ್ನ ನಾವ್ ಏನ್ ಮಾಡಿದ್ರು ಬದಲಾಯಿಸೋದಿಕ್ಕಾಗಲ್ಲ ಸಿದ್ದು. ನಾನ್ ಮುಂದೆ ಏನ್ ನಡೆಯತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸಿದ್ದು. ಯಾವ ವಿಷಯ ಸಾಧನಾ? ಕೆಳಗಡೆ ನಿಮ್ಮಮ್ಮ ಕೂಗಾಡ್ಲಿಲ್ವಾ? ಅವ್ರ ಮನೆಗೆ ಯಾಕೆ ಹೋಗಿದ್ರಿ ಅಂತ? ನಾನ್ ಹಿರಿಯಳು, ನನ್ನ ಹತ್ರ ಒಂದ್ ಮಾತ್ ಕೇಳ್ಬೇಕಿತ್ತು ಅಂತ ನಿಮ್ ಎದುರುಗಡೆನೆ ನಿಮ್ ತಮ್ಮಂಗೂ ಫೋನ್ ಮಾಡಿದ್ರಲ್ಲ ಸಿದ್ದು. ಅವನು ಬರ್ತಾನೆ. ಈಗ ಅವ್ನ್ ಮನೆಗ್ ಬಂದ್ರೆ ಯಾವ ತರ ಬಾಂಬ್ ಸಿಡಿಯತ್ತೋ ಅಂತ ಭಯ ನನಗೆ. ಅವನ್ ಜೊತೆ ಇನ್ನು ಆ ಮಂತ್ರ ಇದ್ಬಿಟ್ರಂತೂ ಮುಗ್ದೋಯ್ತು. ಅವರಿಬ್ರು ರಿಯಾಕ್ಷನ್ಗೆ ನಾವ್ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಮನೇಲಿ ಗದ್ದಲ ಎಬ್ಬಿಸ್ತಾರೆ ಸಿದ್ದು. ಸಾಧನಾ, ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಒಳ್ಳೇದ್ ಮಾಡಕ್ ತಾನೇ ಹೋದ್ವಿ. ಅನ್ಕೊಂಡಿದ್ದೇನಾದ್ರೂ ನಡೆದಿದ್ರೆ ಸುಶಾಂತ್ ಬದುಕು ಬಂಗಾರ ಆಗಿರೋದು. ನಾವ್ಯಾರಿಗೂ ಏನು ಕೆಟ್ಟದ್ ಮಾಡಿಲ್ಲ, ಹಂಗಾಗಿ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಏನಾಗುತ್ತೋ ಆಗ್ಲಿ ಬಿಡು, ನೋಡೇ ಬಿಡೋಣ. ವೀರಣ್ಣ ಅವ್ರಿಗೆ ಪ್ರಜ್ಞೆ ಬಂದಿದೆ, ಅವ್ರು ನಿಮ್ಮನ್ನ ಕರೀತಾ ಇದ್ದಾರೆ. ಅಣ್ಣ, ನನಗೇನಾಗಿದೆ ಅಂತಮ್ಮ? ಅಣ್ಣ, ನಿನಗೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಆರೋಗ್ಯವಾಗಿದ್ಯಂತೆ ಅಣ್ಣ.